ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಆಗಿದೆ. ಸರ್ಕಾರದ ವಿರುದ್ಧ ಟ್ವೀಟ್ನಲ್ಲಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರದಿಂದ ಗಣೇಶೋತ್ಸವಕ್ಕೆ ವಿಘ್ನವಾಗಿದೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಾಟೆ ಆಗಿದೆ. ಗಣೇಶನನ್ನ ಪೊಲೀಸ್ ವ್ಯಾನ್ಗೆ ಹತ್ತಿಸಿ ಪಾಪದ ಕೆಲಸ ಮಾಡಿದ್ರು. ಹಿಂದೂಗಳಿಗೆ ಸೂಕ್ತ ಭದ್ರತೆ ಒದಗಿಸಲು ಸರ್ಕಾರ ವಿಫಲವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕಾರ ಇವೆಲ್ಲವೂ ಕೂಡ ಆಕಸ್ಮಿಕ. ಎಸ್ 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 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳಿಗೆ ಉಳಿಗಾಲವಿಲ್ಲ. ಕರ್ನಾಟಕದಲ್ಲಿ ಹಿಂದೂಗಳ ಹಬ್ಬವನ್ನೇ ಆಚರಿಸಲಾಗಿದಂತ ಪರಿಸ್ಥಿತಿ. ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಅವಾಗಲೇ ಕೊಟ್ಟುಬಿಟ್ಟಿದ್ದಾರೆ. ಟ್ವೀಟ್ ಮಾಡದೆ ಟ್ವೀಟ್ ಹೆಂಗ್ ಬಂದಿರಲ್ಲ. ಅಯ್ಯೋ ದೇವರೇ. ಆಯ್ತಾ, ಏನೋ ನಮಗ್ ಗೊತ್ತಿಲ್ಲಪ್ಪ, ಏನು ಆಕಸ್ಮಿಕನೋ ಏನೋ. ಹೌದು, ಇವ್ರಿಗೆ ಗೊತ್ತಿಲ್ಲ, ಗೃಹ ಸಚಿವರಿಗೆ. ಹಿಂದೂ ವಿರೋಧಿ ಸರ್ಕಾರದಿಂದ ಗಣೇಶೋತ್ಸವಕ್ಕೆ ವಿಘ್ನ ಆಗಿದೆ ಅಂತೇಳಿ ಅಶೋಕ್ ಟ್ವೀಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಕೇಸ್ ಹೆಂಗಾಗುತ್ತೆ ಇದು ಅಂತೇಳಿ. 20 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಶ್ನೆ ಕೇಳಕ್ ಹೋದವ್ರನ್ನ 20 ಜನರನ್ನ ಅರೆಸ್ಟ್ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ. ಇದೆಲ್ಲವೂ ಕೂಡ ಆಕಸ್ಮಿಕ ಆಗಿದ್ರೆ ಓಕೆ, ಅದೊಂದು ಬ್ರೇಕಿಂಗ್ ಹಾಕ್ಸಿ. ಕೆಲವೇ ಕ್ಷಣಗಳಲ್ಲಿ ಪ್ರತಾಪ್ ಸಿಂಹ ಮದ್ದೂರಿಗೆ, ನಿಖಿಲ್ ಕುಮಾರಸ್ವಾಮಿ ಮದ್ದೂರಿಗೆ. ಓಕೆನಾ? ನೋಡಿ, ಗಮನಿಸ್ತಾ ಇದ್ದೀರಾ, ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಆಗಿರೋದ್ರ ಕುರಿತಾಗಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳ ಟ್ವೀಟ್ ಏನು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದೇ ಇಲ್ಲಿ ಓದುತ್ತಲ್ಲ ನಾನು, ಹಿಂದೂ ವಿರೋಧಿ ಸರ್ಕಾರದಿಂದ ಗಣೇಶೋತ್ಸವಕ್ಕೆ ವಿಘ್ನ ಆಗಿದೆ. ನಾಳೆ ದಿವಸ ಎಲ್ಲ ಒಗ್ಗಟ್ಟಾಗಿ ಬರ್ತಾರೆ, ಸರ್ಕಾರಕ್ಕೆ ಆದೇಶ ಮಾಡೋ ಕೇಳ್ತಾರೆ. ಏನಂತ, ಈ ಗಣೇಶ ಮೆರವಣಿಗೆ ಆಗ್ತಾ ಇದ್ರೆ ಇಂಥದ್ದೆಲ್ಲ ಆಗತ್ತೆ ಘಟನೆಗಳು, ಆ ಕಾರಣದಿಂದ ಮೆರವಣಿಗೆಯನ್ನ ಸ್ಟಾಪ್ ಮಾಡಬೇಕು. ಗಣೇಶ ಮೂರ್ತಿ ಏನಿದೆ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದಾನೆ ಅದನ್ನ ಸ್ಟಾಪ್ ಮಾಡಿದ ವಿಸರ್ಜನೆ ಮಾಡಬೇಕು ಅನ್ನುವಂತ ಕಾನೂನು ತಂದ್ರು ತರೋದು ನಾಳೆ ಇದೆ ಕಾಂಗ್ರೆಸ್ನವರು. ಆದ್ರೆ ಬೇರೆ ಯಾರು ಬೇಕಾದ್ರೂ ನೀವು ರೋಡ್ ಮೇಲೆ ಟ್ರಾಫಿಕ್ ಜಾಮ್ ಆದ್ರೂ ಅಡ್ಡಿಲ್ಲ, ನೀವು ನಮಾಜ್ ಮಾಡಬಹುದು, ಏನು ತೊಂದರೆ ಇಲ್ಲ ಏನಂತ ಕಾನೂನು ಬೇಕಾದ್ರೂ ತರಬಹುದು. ಸರ್ಕಾರಿ ಬಸ್ ನಲ್ಲಿ ಮಾಡಬಹುದು, ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡಬಹುದು, ಟ್ರೈನ್ ಅಲ್ಲಿ ಮಾಡಬಹುದು, ಫ್ಲೈಟ್ ಅಲ್ಲಿ ಮಾಡಬಹುದು, ನಮ್ಗೆ ತೊಂದರೆ ಇಲ್ಲ, ಎಲ್ಲ ಬೇಕಾದ್ರೂ ಮಾಡ್ಲಿ, ಮಾಡಿ. ಯಾರಿಗೂ ಜನರಿಗೆ ತೊಂದರೆ ಇಲ್ಲ. ಈ ಗಣೇಶೋತ್ಸವ ಆಗ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಮೆರವಣಿಗೆ ಯಾರಿಗೆ ತೊಂದರೆ ಆಗಿದೆ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಯಾರಿಗೆ ತೊಂದರೆ ಆಗಿದೆ? ಏಕಾಏಕಿ ಕಲ್ಲು ಹೊಡೆದಿರುವಂತ ಮಹಾನುಭಾವ ಯಾರು? ಅದು ಪ್ರಶ್ನೆ. ನಾವು ಸತ್ಯ ಕೇಳ್ತಾ ಇದೀವಿ, ಕಲ್ಲು ಹೊಡೆದಿದ್ ಯಾರು? ಅನ್ಪಾರ್ಲಿಮೆಂಟರಿ ವರ್ಡ್ ಬಳಸಬಾರ್ದು ದಿವೀತ್. ಇಲ್ಲ ಅಂತಿದ್ರೆ ಬೇರೆ ತರನೇ ಕುದಿಯೋತ್. ಯಾಕಂದ್ರೆ ಇಲ್ಲಿ ನಾವು ಒಂದು ಧರ್ಮದ ಬಗ್ಗೆ ನಾವು ಪಾರ್ಶಾಲಿಟಿ ಮಾತಾಡ್ತಾ ಇಲ್ಲ. ನಮಗೆ ಎಲ್ಲಾ ಧರ್ಮನೂ ಒಂದೇ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಕ್ಕು, ಆದ್ರೆ ಬೇರೆ ಗೌರವಿಸ್ತೇವೆ. ಆದ್ರೆ ಇನ್ನೊಂದು ಧರ್ಮಕ್ಕೂ ಇನ್ನೊಂದು ಧರ್ಮದವರು ಕೂಡ ಗೌರವವನ್ನು ಕೊಡ್ಬೇಕಾಗತ್ತೆ. ಯಾಕೆ ಕೊಡೋಕ್ ಆಗ್ತಾ ಇಲ್ಲ ನಿಮ್ಗೆ? ಕಲ್ಲು ಹೊಡೆದು ಅಗೌರವ ತೋರಿಸಿದ್ಯಲ್ಲ ನೀನು, ಯಾರೋ ನೀನು ನೀಚ. ಕಲ್ಲು ಹೊಡೆದವನು 20 ಜನರನ್ನ ಅರೆಸ್ಟ್ ವಶಕ್ಕೆ ತಗೊಂಡಿದಾರಂತೆ. ಅಲ್ಲ, ಕಲ್ಲು ಹೊಡೆಯೋದ್ರೆ ಅವನು ವಯಸ್ಕ, ಕಲ್ಲು ಹೊಡೆದ್ರ ಮೇಲೆ ಅವನು ಅಪ್ರಾಪ್ತ ಬಾಲಕ, ಕಲ್ಲು ಹೊಡೆದ ಮೇಲೆ ಅವನು ಬಾಲಕ. ಇಂಥ ಅಯೋಗ್ಯರಿಗಲ್ಲ ಅವ್ರಿಗೆ ಬೇಲೆ ಸಿಗಬಾರ್ದು. ಅಲ್ಲ, ಈಗ ಬೇಲ್ ಸಿಗೋದು ಬಿಡೋದು ಸೆಕೆಂಡ್ರಿ ನಿಕೇಶ್. ಕರ್ಕೊಂಡೋಗಿ 20 ಜನರು ವಶಕ್ಕೆ ತಗೊಂಡಿರೋದು ಯಾರವರು? ಏನ್ ತಪ್ಪು ಮಾಡಿದ್ದಾರೆ ಅವರು? ನನ್ ಪ್ರಶ್ನೆ, ತಪ್ಪು ಮಾಡಿದ್ದು ಮೆರವಣಿಗೆ ಮಾಡಕ್ ಬಂದ್ರಲ್ಲ, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದವ್ರನ್ನ ಒಳಗಡೆ ಹಾಕ್ತಾರೆ ಅಂದ್ರೆ ಪ್ರಶ್ನೆ ಮಾಡಬಾರ್ದಾ? ಆರ್ಟಿಕಲ್ 19 ತೆಗೆದಾಕಿ ಬಿಡ್ಬೇಕು. ಅಂದ್ರೆ ಯಾರಿಗೂ ಮಾತಾಡೋ ಹಕ್ಕು ಕೊಟ್ಟಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆರ್ಟಿಕಲ್ 19 ಅನ್ನ ತೆಗೆದಾಕ್ಬಿಡಿ. ನಾಳೆ ಯಾರಿಗೂ ಮಾತಾಡೋ ಅವಕಾಶ ಇಲ್ಲ. ಸರ್ಕಾರ ಏನ ಆದೇಶ ಮಾಡತ್ತೆ ಅದನ್ನ ಕೇಳ್ಕೊಂಡು ಸುಮ್ಮನೆ ಇರಬೇಕು. ಓಕೆ, ಏನಾದ್ರೂ ಅಪ್ಡೇಟ್ಸ್ ಬ್ರೇಕಿಂಗ್ ಇದ್ರೆ ತಗೊಬಹುದು. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ಅಂತ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕೆಲವೇ ಕ್ಷಣಗಳಲ್ಲಿ ಮದ್ದೂರಿಗೆ ಭೇಟಿಯನ್ನ ಕೊಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಭೇಟಿಯನ್ನ ಕೊಡಲಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಎಂಪಿ ಕುಮಾರಸ್ವಾಮಿ ಅವರು. ಆದ್ರೆ ಜೆಡಿಎಸ್ ನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಏನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ. ಪ್ರತಾಪ್ ಸಿಂಹ ಕೂಡ ಹೋಗ್ತಾ ಇದ್ದಾರೆ, ನಮಗೆ ಲೈವ್ ನಲ್ಲಿ ಇತ್ತು. ಗಮನಿಸ್ತಾ ಇದ್ದೀರಾ, ಕೆಲವೇ ಕ್ಷಣಗಳಲ್ಲಿ ಮದ್ದೂರಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ, ಪ್ರತಾಪ್ ಸಿಂಹ ಭೇಟಿ ಕೊಡ್ತಾರೆ. ಎಲ್ಲ
ಆಲ್ರೆಡಿ ಮದ್ದೂರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ. ಹೆದ್ದಾರಿಯಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆಯಲ್ಲಿದ್ದಾರೆ. ಕಲ್ಲು ತೂರಾಟವನ್ನು ಖಂಡಿಸಿ ಪ್ರತಾಪ್ ಸಿಂಹ ಕಿಡಿಕಾರ್ತಿದ್ದಾರೆ. ಮದ್ದೂರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೆದ್ದಾರಿಯಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ. ಕಲ್ಲು ತೂರಾಟ ಖಂಡಿಸಿ ಪ್ರತಾಪ್ ಸಿಂಹ ಕಿಡಿಕಾರ್ತಿದ್ದಾರೆ. ಕಲ್ಲು ತೂರಾಟವನ್ನು ಖಂಡಿಸಿ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಸೊ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬಿಜೆಪಿ ನಾಯಕರು ಒಂದಷ್ಟು ಜನ ನೋಡಿ ಪ್ರತಾಪ್ ಸಿಂಹ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಆಗಮಿಸಿದ್ದಾರೆ. ಹೊಡಿರಿ ಈಗ ನೋಡೋಣ, ತಳ್ಳಾಟ ಮಾಡಿ, ಈಗ ಲಾಟ್ರಿ ಚಾರ್ಜ್ ಮಾಡ್ತೀರಾ? ಅಯ್ಯೋ ಏನೋ ಅಪ್ಪ, ನಮಗೆ ಈ ಕೇಸೇ ಅರ್ಥ ಆಗಲ್ಲ. ಯಾವ ಕೇಸು ಗೊತ್ತಾ? ಈ ಗಲಭೆ ಪ್ರಕರಣ, ಈ ಕೇಸ್ ಇದೆಯಲ್ಲ ನಿಕೇಶ್, ಈ ಕೇಸೇ ಏನು ಅಂತ ಅರ್ಥ ಆಗಲ್ಲ ನಮ್ಗೆ. ಪ್ರತಾಪ್ ಸಿಂಹ ಮೇಲೆ ಈಗ ಕೇಸ್ ಆಗ್ಬೋದು. ಈಗ ಆದ್ರೂ ಆಗ್ಬೋದು, ಆಗುತ್ತೆ ಪಕ್ಕ. ಈಗ ಅಲ್ಲಿ ಶಾಂತಿ ನೆಲೆಸುವಂತ ನಿಟ್ಟಿನಲ್ಲಿ ನಾನು ಕಾನೂನು ಸುವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ವಿ. ಪ್ರತಾಪ್ ಸಿಂಹ ಅವರು ಹೋಗಿ ಅಲ್ಲಿ ಮೀಡಿಯಾದ ಎದುರು ಮಾತಾಡಿದ್ರು, ಇನ್ನಷ್ಟು ಬೆಂಕಿಯ ಕಿಡಿಯನ್ನು ಹೊತ್ತಿಸಿದ್ದಾರೆ ಎನ್ನುವಂತ ಅವ್ರ ಮೇಲೆ ಕೇಸು ಆಗಬಹುದು. ಆದ್ರೆ ಕಲ್ಲು ಹೊಡೆಯೋದ್ರ ಮೇಲೆ ಮಾತ್ರ ಕೇಸ್ ಆಗಲ್ಲ, ಕೊತ್ತಂಬರಿ ಸೊಪ್ಪು ಮೇಲೆ ಕೇಸ್ ಆಗಲ್ಲ. ಅದ್ ಯಾಕಾಗಲ್ಲ? ಪ್ರತಿ ಸಲನು ಕೂಡ ಕೊತ್ತಂಬರಿ ಸೊಪ್ಪಿಂದೇ ಸಮಸ್ಯೆ ಆಗ್ತಾ ಇರುವಂತದ್ದು. ಓಕೆ, ಅಪ್ಡೇಟ್ ಪ್ಲೇ ಮಾಡಿ. ಎಸ್, ನೋಡುವ ಏನೇನು ಆಗ್ತಾ ಇದೆ ಸ್ಥಳದಲ್ಲಿ ಸದ್ಯಕ್ಕೆ, ಪ್ರಕರಣ ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ಪ್ರಕರಣದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ನಾಳೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳ ಚಿಂತನೆ ನಡೆಸ್ತಾ ಇವೆ. ಇಂದು ಬಹುತೇಕ ಬಂದ್ ಆಗಿದ್ದು, ನಾಳೆಯೂ ಕೂಡ ಬಂದ್ಗೆ ಚಿಂತಿಸಲಾಗಿದೆ. ಮದ್ದೂರು ಹೊತ್ತು ಉರಿತಾ ಇದೆ. ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಈ ಸಂದರ್ಭದಲ್ಲಿ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳ ಚಿಂತನೆ. ಇಂದು ಬಹುತೇಕ ಬಂದ್ ಆಗಿದ್ದು, ನಾಳೆಯೂ ಕೂಡ ಬಂದ್ಗೆ ಚಿಂತಿಸಲಾಗಿದೆ. ಓಕೆ, ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎಸ್, ಮಂಡ್ಯದ ಮದ್ದೂರಿನಲ್ಲಿ ಖಾಕಿ ಸರ್ಪಗಾವಲು. ಮುಂಚೆ ಏನಾಯ್ತಪ್ಪ? ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ಮುಂಚೆ ಏನಾಯ್ತು? ಮೆರವಣಿಗೆ ಮಾಡುವಾಗ ಬೇರೆ ಜಿಲ್ಲೆಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಯಿತು. 1,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಯಿತು. ಮಂಡ್ಯ, ಬೆಂಗಳೂರು, ಮೈಸೂರು, ಹಾಸನ, ರಾಮನಗರ, ಚಾಮರಾಜನಗರದ ಪೊಲೀಸರು. ಮುಂಚೆ ಏನಾಯ್ತು? ಗಣೇಶ ಮೆರವಣಿಗೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇದೇ ಮಾಡಬಹುದಲ್ವಾ ನೀವು? ಸೂಕ್ಷ್ಮ ವಲಯ, ಸೂಕ್ಷ್ಮ ಪ್ರದೇಶ ಅಂತ. ಇದು ಇವತ್ತಿನದಾಗಾದ್ರೆ ಮಂಡ್ಯದಲ್ಲಿ ಯಾವತ್ತು ಕೂಡ ಆಗ್ತಾ ಇರುತ್ತೆ. ಈ ಹಿಂದೆ ಕೂಡ ಆಯ್ತು, ಕಳೆದ ವರ್ಷನೂ ಆಯ್ತು. ಇವಾಗ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರಂತೆ. ಅದು ಕೂಡ ಬೇರೆ ಬೇರೆ ಜಿಲ್ಲೆಯ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. 1,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಯಿತು. ಮಂಡ್ಯ, ಬೆಂಗಳೂರು, ಮೈಸೂರು, ಹಾಸನ, ರಾಮನಗರ, ಚಾಮರಾಜನಗರ, ಹಲವು ಜಿಲ್ಲೆಗಳ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹಲವು ಜಿಲ್ಲೆಗಳ ಪೊಲೀಸರ ನಿಯೋಜನೆ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಏನೇ ಮಾಡಿ, ಏನೇ ಬಿಡಿ, ಏನೇ ಆಗಲಿ, ಏನೇ ನಡೆಯಲಿ, ಅರೆಸ್ಟ್ ಆಗಿರೋದು ಅಥವಾ ವಶಕ್ಕೆ ತಗೊಂಡಿರೋದು ಹಿಂದೂಗಳನ್ನ ಹೊರತು ಕಲ್ಲು ತೂರ್ದವ್ರನ್ನಲ್ಲ. ಅಲ್ಲ, ಇದೇ ಕೆಲಸ ಮುಂಚೆ ಮಾಡಬಹುದಾಗಿತ್ತು. ಗಣೇಶ ವಿಸರ್ಜನೆ ಸಂದರ್ಭದಲ್ಲೇ ಅದು ಸೂಕ್ಷ್ಮ ಪ್ರದೇಶ ಅಂತ ಮಾಡ್ಬಿಟ್ಟು 1,000 ಪೊಲೀಸರ ನಿಯೋಜನೆ ಮಾಡಬಹುದಿತ್ತು. ಹೀಗಾಗ್ತಿತ್ತ? ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿದ್ದೀರಾ ನೀವು? ನಿಮಗೆ ಫ್ರೀಡಮ್ ಇಲ್ವಾ? ಸರ್ಕಾರದಲ್ಲಿ ಅಧೀನದಲ್ಲಿದ್ದೀರಾ, ಹೌದು. ಹಾಗಂದ ಮಾತ್ರಕ್ಕೆ ನಿಮಗೆ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇಲ್ವಾ? ಹಾಗಾದ್ರೆ ನೀವು ನಿರ್ಧಾರ ತಗೊಳ್ಳೋದಿಲ್ವಾ? ಯಾರು ಕಲ್ಲು ತೂರಿದ್ದವರು ತನಿಖೆಯನ್ನ ಆರಂಭಿಸಿದ್ದೀರಾ ನೀವು? ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಆರಂಭಿಸಿದ್ದೀರಾ? ಆಗುತ್ತಾ ನಿಮ್ಮ ಕೈಲಿ? ಅದು ನಿಮ್ಮ ಕೈಲಿ ಆಗಲ್ಲ. ನಿಮ್ಮ ಕೈಲಿ ಅದು ಸಾಧ್ಯ ಇಲ್ಲ. ನೀವು ಮಾಡಲ್ಲ. ಯಾಕೆ? ಸರ್ಕಾರದ ಮೇಲೆ ನಿಮಗೆ ಭಯವೇ? ಭಯ ಅವ್ರಿಗೆ ಮಾಡ್ತಾರೆ. ಓಕೆ, ಏನು ಭಯನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲ ಕಡೆ ಸಾಕಷ್ಟು ಆರ್ಗ್ಯುಮೆಂಟ್ಸ್ಗಳು ಕೇಳಿ ಬರ್ತಾ ಇದೆ. ಮದ್ದೂರು ಮಹಾಯುದ್ಧ ಅಂತ ಶುರುವಾಗ್ಬಿಟ್ಟಿದೆ. ನಿಕೇಶ್, ಕೆರಗೋಡ್ನಲ್ಲಿ ಏನಾಗಿತ್ತು ನೀವು ಗಮನಿಸಿದ್ರಿ? ಹನುಮ ಧ್ವಜವನ್ನು ಏರಿಸೋದಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಈಗಲೂ ಕೂಡ ಯಾವುದು ಕೆರೆಗೋಡು ಬೂದಿ ಮುಚ್ಚಿದ ಕೆಂಡನೆ ಈಗಲೂ ಕೂಡ. ಮದ್ದೂರಲ್ಲಿ ಕಳೆದ ವರ್ಷವೂ ಇದೇ ರೀತಿ ಆಗಿತ್ತು. ಈಗ ಹೋದ ವರ್ಷ ಅಂತ ಕಾಣುತ್ತೆ, ಅಥವಾ ಹೋದ ವರ್ಷ ರಾತ್ರಿ ಸಂದರ್ಭದಲ್ಲಿ
ಮದ್ದೂರಲ್ಲಿ ಗಲಾಟೆ ಆಗಿತ್ತು. ಉದಯಗಿರಿ ಪೊಲೀಸ್ ಸ್ಟೇಷನ್, ಆಮೇಲೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆದರೂ ಪೊಲೀಸ್ನವರು ಅದು ಡಿಸಿಪಿ ಕಾರಿಗೆಲ್ಲ ಕಲ್ಲು ಹೊಡೆದಿದ್ರಲ್ಲ, SP DCP ಕಾರಿಗೂ ಕೂಡ ಉದಯಗಿರಿ ಸ್ಟೇಷನ್ ಅಲ್ಲಿ ಕಾನೂನು ಕ್ರಮ ಆಯ್ತು. ಎಲ್ಲ ಕಾನೂನು ಕ್ರಮ ಅಂತೆಲ್ಲ ಹೇಳ್ಕೊಂಡು ಕೇಸ್ ಹಾಕಿದ್ರು ಮಾಡಿದ್ರು. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ರಿಲೀಸ್ ಮಾಡಿಬಿಟ್ರು. ಒಟ್ಟಿನಲ್ಲಿ ಮದ್ದೂರು ಮಹಾಯುದ್ಧ ಅಂತೂ ಆಗ್ತಾ ಇದೆ. ಏನಾಗುತ್ತೆ, ಬೂದಿ ಮುಚ್ಚಿದ ಕೆಂಡ ಎಲ್ಲಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಪ್ರತಿಭಟನೆಗಳು, ಎಲ್ಲ ನಾಯಕರು ಹೋಗ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ಏನು ಕತೆ? ಇದಕ್ಕೆ ಯಾವಾಗ ಇದಕ್ಕೆ ನ್ಯಾಯ ಸಿಗೋದು ಯಾವಾಗ? ಇಲ್ಲಿ ಬಿಡಿ, ಬೆರಕೆ ಹಿಂದೂಗಳು ಇರೋವರೆಗೂ ನಮಗೂ ನ್ಯಾಯ ಸಿಗಲ್ಲ. ಏನಂತೀರಾ?